ರಾಜಕೀಯ ವಲಯದಲ್ಲಿ ಇಂದು ಮತ್ತೊಂದು ಮಹತ್ವದ ಬೆಳವಣಿಗೆ ನಡೆದಿದೆ. ಕಳಂಕಿತ ಶಾಸಕರಾದ ಬೈರತಿ ಬಸವರಾಜ್ ಮತ್ತು ಡಾ. ಚಂದ್ರು ಲಮಾಣಿ ಅವರನ್ನು ವಿಧಾನಸಭೆಯಿಂದ ಅಮಾನತು ಮಾಡಬೇಕೆಂದು ಆಗ್ರಹಿಸಿ ಆಮ್ ಆದ್ಮಿ ಪಾರ್ಟಿ ವತಿಯಿಂದ ಭಾರೀ ಪ್ರತಿಭಟನೆ ನಡೆಸಲಾಗಿದೆ. ಮತ್ತು ಅವರ ಸಹಚರರು ಎಲ್ಲರೂ ಸೇರಿ ಇದು ಬಿಜೆಪಿ ವಾಷಿಂಗ್ ಮಿಷಿನ್, ಯಾರು ಕಳಂಕಿತರಿದ್ದಾರೆ ಈ ವಾಷಿಂಗ್ ಮಿಷಿನ್ ಒಳಗಡೆ ಹೋಗ್ಬಿಟ್ರೆ ಆ ಕಡೆಯಿಂದ ಕ್ಲೀನಾಗಿ ಚಿಟ್ ತಗೊಂಡು ಆಚೆ ಕಡೆ ಬರ್ತಾರೆ ಅಂತಕ್ಕಂಥದ್ದಕ್ಕೆ ಒಂದು ಟ್ರಯಲ್ನ ಮಾಡ್ತಾ ಇದ್ದೀವಿ. ಈ ಟ್ರಯಲಲ್ಲಿ ಏನಪ್ಪ ಅಂತಂದರೆ ಕಳಂಕಿತರು ಈ ಕಡೆಯಿಂದ ಹೋಗ್ತಾರೆ, ವಾಷಿಂಗ್ ಮಿಷಿನಿಂದ ಆಚೆ ಬರ್ತಾ ಇರಬೇಕಾದ್ರೆ ಕಳಂಕಿತರೆಲ್ಲ ಕ್ಲೀನಾಗಿ ಬಂದ್ಬಿಡ್ತಾರೆ. ಪಕ್ಷಕ್ಕೆ ಸೇರಿಕೊಂಡು ಅವರು ಪದವಿಗಳನ್ನ ತಗೊಂಡು MLAಗಳು, ಮಿನಿಸ್ಟ್ರಿಗಳು, ಡೆಪ್ಟಿ ಚೀಫ್ ಮಿನಿಸ್ಟ್ರುಗಳು, ಚೀಫ್ ಮಿನಿಸ್ಟ್ರುಗಳೆಲ್ಲ ಆದ ನಿದರ್ಶನ ಇದೆ ಭಾರತೀಯ ಜನತಾ ಪಕ್ಷದ ಇದರಲ್ಲಿ ಗೌರ್ಮೆಂಟಲ್ಲಿ. ಹಾಗಾಗಿ ಇವಾಗ ಶುರು ಮಾಡ್ತೀವಿ ಒಂದೊಂದಾಗಿ. ಒಬ್ಬೊಬ್ಬರೇ ಕಳಂಕಿತರು ಈ ಕಡೆಯಿಂದ ಹೊರಟು ವಾಷಿಂಗ್ ಮಿಷಿನ್ ಒಳಗೆ ಹೋಗ್ತಾರೆ. ಹೊರಗಡೆ ಬರಬೇಕಾದ್ರೆ ಅವರು ಭಾರತೀಯ ಜನತಾ ಪಕ್ಷವನ್ನು ಸೇರಿಕೊಂಡು ಎಲ್ಲ ಕಳಂಕವನ್ನು ತೊಳ್ಕೊಂಡು ಆಚೆ ಬರ್ತಾರೆ ಅಂತಕ್ಕಂಥದ್ದು ನಮ್ಮದೊಂದು ಕಾನ್ಸೆಪ್ಟ್ ಇವತ್ತಿನ ದಿನದ್ದು. ಬನ್ನಿ ಒನ್ ಬೈ ಒನ್. ಡೌನ್ ಡೌನ್ ಬಿಜೆಪಿ, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್, ಡೌನ್ ಡೌನ್. ಕಳಂಕಿತರಿಗೆ ಪಕ್ಷದಲ್ಲಿ ಸೇರಿಸಿಕೊಂಡು ಭ್ರಷ್ಟಾಚಾರವನ್ನ ನೀವು ಎನ್ಕರೇಜ್ ಮಾಡ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಹೇಳಿದಿಕ್ಕಾರ. ಕಳಂಕಿತರನ್ನೆಲ್ಲ ಪಕ್ಷದಲ್ಲಿ ಸೇರಿಸಿಕೊಂಡು ಪಕ್ಷವನ್ನ ಬಲಪಡಿಸ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಗೆ ಹೇಳಿದಿಕ್ಕಾರ. ಕಳಂಕಿತರನ್ನೆಲ್ಲ ಪಕ್ಷದಲ್ಲಿ ಸೇರಿಸಿಕೊಂಡು ಪಕ್ಷದಲ್ಲಿ ಮಿನಿಸ್ಟ್ರಿಗಳು, MLAಗಳು ಎಲ್ಲ ಮಾಡಿ ದೇಶದಲ್ಲಿ ಭ್ರಷ್ಟಾಚಾರವನ್ನು ಅತಿ ಹೆಚ್ಚು ಮಟ್ಟಕ್ಕೆ ಮಾಡ್ತಾ ಇರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಎಲ್ಲ ನಾಯಕರಿಗೆ ಹೇಳಿದಿಕ್ಕಾರ. ಕಳಂಕಿತ ಎಲ್ಲ MLAಗಳು, MP ಗಳಿಗೆಲ್ಲ ಪಕ್ಷದಲ್ಲಿ ಒಳ್ಳೊಳ್ಳೆ ಪದವಿಗಳನ್ನ ಕೊಟ್ಟು ಕಳಂಕಿತ ಎಲ್ಲ MLAಗಳು, ಮಿನಿಸ್ಟ್ರಿಗಳಿಗೆಲ್ಲ ತೊಳೆದು ವಾಷಿಂಗ್ ಮಿಷಿನ್ನಲ್ಲಿ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇದ್ದೀರಾ. ಬೇರೆ ಪಕ್ಷದ MLAಗಳು, ಬೇರೆ ಕಾಂಗ್ರೆಸ್ ಪಕ್ಷದ್ದು, SP ಬೇರೆ ಪಕ್ಷಗಳಿಂದ ಬಂದಂಥ ಎಲ್ಲ ಕಳಂಕಿತರಿಗೆ ನಿಮ್ಮ ಪಕ್ಷದ ವಾಷಿಂಗ್ ಮಿಷಿನಲ್ಲಿ ಹಾಕಿ ತೊಳೆದು ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ತಾ ಇರೋಂಥ ಈ ಪ್ರಕ್ರಿಯೆಗೆ ಆಮ್ ಆದ್ಮಿ ಪಕ್ಷ ಖಂಡಿಸುತ್ತೆ. ಹಾಗಾಗಿ ಈ ಕಳಂಕಿತರಿಗೆಲ್ಲ ಕರ್ಕೊಂಡು ಪಕ್ಷವನ್ನು ಬಲಪಡಿಸ್ತಾ ಇರೋ ಎಲ್ಲ ಸ್ವಾಗತವನ್ನು ಬಯಸ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ಹೇಳಿದಿಕ್ಕಾರ. ಕಳಂಕಿತರಿಗೆಲ್ಲ ಕರ್ಕೊಂಡು ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಗೆ ಹೇಳಿದಿಕ್ಕಾರ. ಕಳಂಕಿತರಿಗೆಲ್ಲ ಸೇರಿಸಿಕೊಂಡು ಸರ್ಕಾರವನ್ನು ಬಲಪಡಿಸ್ತಾ ಇರ್ತಕ್ಕಂಥ ಭ್ರಷ್ಟ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಭ್ರಷ್ಟ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಭ್ರಷ್ಟ ಬಿಜೆಪಿ ಸರ್ಕಾರಕ್ಕೆ ಹೇಳಿದಿಕ್ಕಾರ. ಬಿಜೆಪಿ ಕಳ್ಳರನ್ನು ಸೇರಿಸಿಕೊಳ್ಳುತ್ತಿರುವ ಬಿಜೆಪಿಗೆ ಹೇಳಿದಿಕ್ಕಾರ. ಭ್ರಷ್ಟಾಚಾರಿಗಳನ್ನು ಸೇರಿಸಿಕೊಳ್ಳುತ್ತಿರುವ ಬಿಜೆಪಿಗೆ ಹೇಳಿದಿಕ್ಕಾರ. ಧಿಕ್ಕಾರ, 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 ಧಿಕ್ಕಾರ. ಕಳಂಕಿತರೇ ತಂದಿರುವ ಬಿಜೆಪಿಗೆ ಹೇಳಿದಿಕ್ಕಾರ. ವಾಷಿಂಗ್ ಮಿಷನ್, ವಾಷಿಂಗ್ ಮಿಷನ್, ವಾಷಿಂಗ್ ಮಿಷನ್, ವಾಷಿಂಗ್ ಮಿಷನ್. ಭಾರತಿ ಬಸವರಾಜ್ ಕುರ್ಚಿ ಬಿಡಿ, ಭಾರತಿ ಬಸವರಾಜ್ ಕುರ್ಚಿ ಬಿಡಿ, ಭಾರತಿ ಬಸವರಾಜ್ ಕುರ್ಚಿ ಬಿಡಿ, ಚಂದ್ರು ಲಮಾಣಿ ಕುರ್ಚಿ ಬಿಡಿ. ನಮಸ್ಕಾರ. ಇವತ್ತಿನ ದಿವಸ ಆಮ್ ಆದ್ಮಿ ಪಕ್ಷದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ಫ್ರೀಡಂ ಪಾರ್ಕಲ್ಲಿ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾತಕ್ಕೆ ಅಂತಂದರೆ ಈಗ ನಿಮಗೆ ತಿಳಿದಂಗೆ ಲಮಾಣಿ ಅವರು ಹಾಗೂ ಬೈರತಿ ಬಸವರಾಜ್ ಅವರನ್ನ ಬಂಧಿಸಲಾಗಿದೆ. ಇದು ಮುಂಚೆ ಏನಾಗ್ತಾ ಇತ್ತು ಅಂದರೆ ಅಪರಾಧಿಗಳು ರಾಜಕಾರಣಿಗಳನ್ನ ಸಪೋರ್ಟ್ ಮಾಡಿ
ಅವರು ಚುನಾವಣೆಯಲ್ಲಿ ಅವ್ರನ್ನ ಗೆಲ್ಲಿಸ್ತಾ ಇದ್ರು. ಈಗ ಏನಾಗೋಗ್ಬಿಟ್ಟಿದೆ ಅಂದ್ರೆ ಇವ್ರನ್ನ ಯಾಕೆ ಗೆಲ್ಲಿಸ್ಬೇಕು, ನಾವೇ ನಿಂತ್ಕೊಂಡ್ಬಿಡೋಣ ಚುನಾವಣೆಯಲ್ಲಿ ಗೆದ್ದು ಬರೋಣ ಅಂತ. ಸೊ ಈಗೆಲ್ಲ ಅಪರಾಧಿಗಳು ಬಂದು ನೋಡ್ತಾ ಇದ್ದೀರೋ ಎಷ್ಟು ಹದಗೆಟ್ಟೋಗ್ಬಿಟ್ಟಿದೆ ನಮ್ಮ ರಾಜಕೀಯ ವ್ಯವಸ್ಥೆ. ಇನ್ನೊಂದು ಏನ್ ಹೇಳ್ಬೇಕು ಅಂತಂದ್ರೆ, ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಇವತ್ತಿನ ದಿವಸ ಭ್ರಷ್ಟಾಚಾರ. ಎಲ್ಲ ಹೋದ್ರು, ಯಾವ ಸರ್ಕಾರಿ ಕಚೇರಿಗೆ ಹೋದ್ರೂ ಲಂಚ ಇಲ್ಲದೆ ಕೆಲಸಗಳು ಆಗ್ತಾ ಇಲ್ಲ. ಜನನ ಮರಣ ಪತ್ರ ಆಗಲಿ, ಆದಾಯ ಸಂಬಂಧಪಟ್ಟ ಪತ್ರಗಳಾಗ್ಲಿ, ಜಾತಿ ಪ್ರಮಾಣ ಪತ್ರ ಆಗಲಿ, ಒಂದು ಖಾತೆ ಪಾಣಿಗೆ ಹಳ್ಳಿಗಳಲ್ಲಿ ಹೋದ್ರು ಅಷ್ಟೇ ತಹಶೀಲ್ದಾರ್ ಆಫೀಸ್ ಮುಂದ್ಗಡೆ, ತಾಲೂಕು ಆಫೀಸ್ ಮುಂದ್ಗಡೆ, ಸಬ್ ರಿಜಿಸ್ಟ್ರಾರ್ ಆಫೀಸ್ ಮುಂದ್ಗಡೆ ಲೈನ್ಗಳಿರುತ್ತೆ. ಇವತ್ತು ಬನ್ನಿ, ನಾಳೆ ಬನ್ನಿ, ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು ಲಿಂಕ್ ಆಗಿಲ್ಲ, ಇದಿಲ್ಲ ಅದಿಲ್ಲ. ಇನ್ನೊಂದು ಪಾಪ ಬಡವರು ಇಲ್ಲಿ ನಗರಗಳಲ್ಲೂ ಅಷ್ಟೇ ರೇಷನ್ ಅಂಗಡಿಗಳು ಮುಂದೆ, ಪಡಿತರ ಅಂಗಡಿಗಳು ಮುಂದೆ ನಿಂತ್ಕೊಂಡೇ ಇರ್ತಾರೆ. ಕಳಪೆ ಪಡಿತರ ಕೊಡ್ತಾರೆ, ಪಡಿತರ ಚೀಟಿಗಳಿಲ್ಲ. 10 kg ಅಕ್ಕಿ ಆದ್ರೆ 5 kg ಕೊಟ್ಟು ನಾಳೆ ಬನ್ನಿ ನಾಡಿದ್ದು ಬನ್ನಿ ಅಂತಾರೆ. ಹೊಡೆದಾಟ ಆಗತ್ತೆ. ಅದರಲ್ಲೂ 50 ರೂಪಾಯಿ 100 ರೂಪಾಯಿ ಕಿತ್ಕೋತಾರೆ ಬಡವ್ರ ಹತ್ರ. ಪಾಪ ಏನ್ ಮಾಡೋಣ, ಮೊದಲೇ ಉದ್ಯೋಗ ನಾಶ ಆಗಿದೆ, ಆದಾಯ ಕಡಿಮೆ ಆಗೋಗ್ಬಿಟ್ಟಿದೆ. ಇದು ಎಷ್ಟು ಭ್ರಷ್ಟಾಚಾರ ಮುಗಿಲು ಮುಟ್ಟಿದ್ವು ಅಂದ್ರೆ ಪೂರ್ತಿ ವ್ಯಾಪಕವಾಗಿ ಭ್ರಷ್ಟಾಚಾರ ಪ್ರತಿಯೊಂದು ಜೀವನದಲ್ಲಿ ನಮ್ಮ ಎಲ್ಲ ಕಾರ್ಯಗಳಿಗೂ ಅದು ಬಂದು ಬಿಸಿ ತಟ್ತಾ ಇದೆ. ಒಂದು ಸಮಗ್ರ ಕಾನೂನು ತರಬೇಕು, ಭ್ರಷ್ಟಾಚಾರಿಗಳ ವಿರುದ್ಧ ಒಂದು ಸೂಕ್ತ ಕ್ರಮ ಕೈಗೊಂಡು ಅವ್ರನ್ನ ಯಾರು ಆಗಲಿ ಅವ್ರನ್ನ ಅವರವರ ಹುದ್ದೆಗಳಿಂದ ಡಿಸ್ಮಿಸ್ ಮಾಡಬೇಕು. ಆಮ್ ಆದ್ಮಿ ಪಕ್ಷ ಇನ್ಮೇಲಿಂದ ನಾವೇನ್ ಕಾನೂನು ತರ್ತೀವಿ ಅಂದ್ರೆ, ಯಾವ್ದಾದ್ರು ಸರ್ಕಾರಿ ಕಚೇರಿಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಏನಾದ್ರು ಆರೋಪ ಬಂದ್ರೆ ಅದ್ರ ತನಿಖೆ ನಡೆಸ್ತಾ ಇದೀವಿ. ದೆಹಲಿ ಹಾಗೂ ಪಂಜಾಬ್ ಅಲ್ಲಿ ಅದೇ ತರ ಕಾನೂನು ಇಲ್ಲೂ ತರಬೇಕು. ನಾವೀಗ ಬರೋ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಕಾರ್ಪೊರೇಷನ್, ಹಾಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ, ಈ BBMP ಕಾರ್ಪೊರೇಷನ್ ಇತ್ತಲ್ಲ, ಅಲ್ಲಿ ಸಹ ನಾವು ಚುನಾವಣೆಗಳಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದೀವಿ. ಬರೀ ಪ್ರಾಮಾಣಿಕರನ್ನ ಮಾತ್ರ ನೇಮಕ ಮಾಡಿಕೊಂಡು ನಾವು ರಾಜಕೀಯದಲ್ಲಿ ಪ್ರಾಮಾಣಿಕತೆಯನ್ನು ತಗೊಂಡ್ಬರ್ತೀವಿ. ಯಾವ್ದಾದ್ರು ಅಧಿಕಾರಿಗಳ ಮೇಲೆ ಏನಾದ್ರು ಆರೋಪ ಬಂದ್ರೆ ಅವ್ರನ್ನ ನಮ್ಮ ಪಕ್ಷದ ಸರ್ಕಾರ ಬಂದು ಕಾನೂನಲ್ಲಿ ತಿದ್ದುಪಡಿ ಮಾಡಿ ಅವ್ರನ್ನ ಡಿಸ್ಮಿಸ್ ಮಾಡಿಸ್ಬೇಕು. ಡಿಸ್ಮಿಸ್ ಮಾಡದೆ ಅಲ್ಲದೆ ಅವ್ರು ಇದುವರೆಗೂ ಏನೇನು ಸಂಬಳ ತಗೊಂಡಿದ್ದಾರೋ ಪರಿಶೀಲನೆ ನಡೆಸಿ ನೇರವಾಗಿ ಅವ್ರದ್ದು ಏನಾದ್ರು ಭಾಗಿದಾರಿ ಇತ್ತು ಅಂತಂದ್ರೆ ಎಲ್ಲ ಸಂಬಳ ಇದುವರೆಗೂ ಏನೇನು ಬಂದಿದೆ ಅದೆಲ್ಲ ಹಿಂಪಡಿತೀವಿ. ಅದು ಅಲ್ಲದೆ ಅವರ ಕುಟುಂಬದವರು ಯಾರು ಸರ್ಕಾರಿ ನೌಕರಿಲಿ ಇದ್ದು ಅವರು ಸರ್ಕಾರಿ ಆಸ್ಪತ್ರೆ, ಶಾಲೆಗಳಲ್ಲಿ ಯಾವ್ದ್ರಲ್ಲೂ ಅಡ್ಮಿಷನ್ ಇರಲ್ಲ. ಯಾತಕ್ಕೆ ಅಂತ ಕೇಳಬಹುದು ನೀವು. ಯಾಕೆಂದ್ರೆ ಒಬ್ಬ ಸರ್ಕಾರಿ ಅಧಿಕಾರಿ ಅವನ ಸಂಬಳ 70,000 ರೂಪಾಯಿ ಇದೆ ಅಂತ ತಿಳ್ಕೊಳ್ಳಿ ತಿಂಗಳಿಗೆ. ತಕ್ಷಣವೇ ಅವ್ರ ಮನೆಗೆ 5 ಲಕ್ಷ 10 ಲಕ್ಷ ಬರಕ್ ಶುರು ಆದ್ರೆ ಅವ್ರ ಕುಟುಂಬದವರು ಅದನ್ನ ದುರುಪಯೋಗ ಪಡಿಸ್ಕೋತಾರಲ್ವಾ. ಸೊ ಈ ತರ ಭ್ರಷ್ಟಾಚಾರ ನಮ್ಮ ಈ ಯಾರು ತಪ್ಪಿಸ್ತಿರ್ತಾರೋ ಅವ್ರ ಕುಟುಂಬದಲ್ಲೂ ಸಹ ಇಂತಹ ಒಂದು ದುರ್ಬಳಕೆಯನ್ನ ಅಧಿಕಾರವನ್ನ ನಿಲ್ಸಕ್ಕೆ ಅನ್ನೋದು ಒಂದು ನಾವು ಇನ್ಮೇಲಿಂದ ನಾವು ಆಮ್ ಆದ್ಮಿ ಪಕ್ಷ ನಮ್ಮ ಪ್ರಚಾರವನ್ನು ಮಾಡಿ ಅಧಿಕಾರಕ್ಕೆ ಬಂದು ಕಠಿಣ ಕಾನೂನುಗಳು ತಂದು ಇಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಹೋರಾಟ ಮಾಡಕ್ ಶುರು ಮಾಡ್ತೀವಿ. ಇದು ಏನು ಆಗದೆ ಇರೋ ಕೆಲಸ ಅಲ್ಲ. ಒಂದು ಸರ್ಕಾರಿ ಕಚೇರಿಗೆ ಹೋದ್ರೆ ನಮ್ಮಲ್ಲಿ ಮಗು ಹುಟ್ಟು ಸ್ವಾಮಿ, ನಿಮ್ಮ ಹತ್ರ ಬಂದು ಆಸ್ಪತ್ರೆಯಿಂದ ಸರ್ಟಿಫಿಕೇಟ್ ತಂದು ಅಲ್ಲಿ ನಿಮಗೆ ಕೊಡ್ಬೇಕಾದ್ರೆ ಇವತ್ತು ಬನ್ನಿ ಅವರು ಮೊದಲನೇದಾಗಿ ಅವರು ಕುರ್ಚಿ ಮೇಲೆ ಸಿಗೋದೇ ಇಲ್ಲ ಯಾರು. ಇವತ್ತು ಬನ್ನಿ ನಾಳೆ ಬನ್ನಿ ನೀವೆಲ್ಲ ಪರದಾಡ್ತಾ ಇರ್ತೀರ. 2-3 ದಿವಸ ನಿಮ್ಮನ್ನ ಅಲ್ಲಿ ಸುತ್ತೋದು ನೋಡ್ಬಿಟ್ಟು ಅಲ್ಲಿ ದಲ್ಲಾಳಿಗಳು ಬರ್ತಾರೆ. ಅಲ್ಲಿ ಯಾರು ಬರ್ತಾರೆ? ದಲ್ಲಾಳಿ. ಅವ್ರಂತಾರೆ ಬನ್ನಿ ಸೈಡಿಗೆ ಸ್ವಾಮಿ, 1,000 ರೂಪಾಯಿ ಕೊಡಿ, ನಿಮ್ಗೆ ಈಗಲೇ ಸರ್ಟಿಫಿಕೇಟ್ ತಂದು ಕೊಡ್ತೀನಿ ಅಂತ. ಕುಮಾರಸ್ವಾಮಿ ಅವ್ರು ಹೇಳಿದ್ರಲ್ವಾ, ಅದು ಯಾರು ಹೇಳಿದ್ರು ನಂಗೆ ಗೊತ್ತಿಲ್ಲ. ಈಗ ನಮ್ಮ ವಿಧಾನಸೌಧದಲ್ಲಿ 2,500 ಕೋಟಿ ಲಂಚ ಕೊಟ್ರೆ ನೀವು ಮುಖ್ಯಮಂತ್ರಿನೂ ಆಗ್ಬಿಡ್ಬೋದು. ಇಂಥ ಎಷ್ಟು ಕೆಟ್ಟ ಪರಿಸ್ಥಿತಿ ಬಂದಿದೆ. ಮುಂಚೆ ಈ ಕುವೆಂಪು ಅವ್ರು ನಾವು ಅವ್ರ ಪ್ರತಿಮೆ ಹಿಂದ್ಗಡೆನೆ ನಿಂತಿದೀವಿ. ಅವರೆಲ್ಲ ಜೀವನದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಅವರೆಲ್ಲ ಕೆಲಸ ನಿರ್ವಹಿಸ್ತಾ ಇದ್ರು. ಹಾಗೆ ಆಗತ್ತೆ ದೆಹಲಿ ಹಾಗೂ ಪಂಜಾಬ್ ಅಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ನೇತೃತ್ವದಲ್ಲಿ ನಾವು ಪ್ರಾಮಾಣಿಕ ಸರ್ಕಾರವನ್ನು ನಡೆಸಿದೀವಿ. ಭಗವಂತ ಮಾನ್ ಸರ್ಕಾರ ಸಹ ಪಂಜಾಬ್ ಅಲ್ಲಿ 1 ಕಾಸು ಲಂಚ ಇಲ್ಲದೆ ನಾವು ಎಲ್ಲ ಸರ್ಕಾರಿ ಸೇವೆಗಳನ್ನ ನಾವು ಸಾರ್ವಜನಿಕರಿಗೆ ಒದಗಿಸ್ತಾ ಇದ್ದೀವಿ ಅಂತ ಹೇಳಿ 2 ಮಾತನ್ನು ಮುಗಿಸ್ತೀನಿ. ಇದು ಸಾಧ್ಯ. ಕರ್ನಾಟಕ ಜನತೆ ನಮ್ಮ ಆಮ್ ಆದ್ಮಿ ಪಕ್ಷಕ್ಕೆ ಒಂದು ಅವಕಾಶ ಕೊಡಿ. ಎಲ್ಲ ಮುಂಬರುವ ಚುನಾವಣೆಗಳಲ್ಲಿ ನಮ್ಮ ಪಕ್ಷ ಚುನಾವ ಗುರುತು ಪೊರಕೆ, ಭ್ರಷ್ಟಾಚಾರ, ಅತ್ಯಾಚಾರ, ಅನಾಚಾರ, ಅವ್ಯವಹಾರ ಎಲ್ಲದನ್ನು ಗುಡಿಸಕ್ಕೆ ಪೊರಕೆ ನಮ್ಮ ಗುರುತು. ಒಂದು ಅವಕಾಶ ಕೊಡಿ. ನಿಮ್ಮ ಜೀವನದಲ್ಲಿ 1 ನಯಾ ಪೈಸಾ ನೀವು ಲಂಚ ಕೊಡದೆ ನಾವು ಆಡಳಿತವನ್ನು ತಗೊಂಡ್ಬರ್ತೀವಿ. ಲಂಚ ಮುಕ್ತ ಕರ್ನಾಟಕ, ಲಂಚ ಮುಕ್ತ GBA, ಲಂಚ ಮುಕ್ತ ZPTP ಹಾಗೂ ಕಾರ್ಪೊರೇಷನ್ ನಲ್ಲಿ ನಾವು ನಿಮ್ಗೆ ಡೆಲಿವರ್ ಮಾಡ್ತೀವಿ ಅಂತ ಹೇಳಿ 2 ಮಾತನ್ನು ಮುಗಿಸಿ ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ನನ್ನ ಹೆಸರು ಸೀತಾರಾಮ್ ಗುಂಡಪ್ಪ ಅಂತ, ಆಮ್ ಆದ್ಮಿ ಪಕ್ಷದ ಕರ್ನಾಟಕ ರಾಜ್ಯದ ಕಾರ್ಯಾಧ್ಯಕ್ಷ ನಾನು. ಧನ್ಯವಾದಗಳು. ಥ್ಯಾಂಕ್ ಯು.
ಈ ದಿನ ನಮ್ಮ ಪಕ್ಷದಿಂದ, ಆಮ್ ಆದ್ಮಿ ಪಕ್ಷದಿಂದ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಕಳಂಕಿತರನ್ನು ದೂರ ಇಡಿ ಎಂದು. ಈಗ ನಾನು KR ಪುರ ಕ್ಷೇತ್ರದಿಂದ ಬಂದಿದ್ದೀನಿ. ನಮ್ಮ MLA ಆದ ಬೈರತಿ ಬಸವರಾಜ್ ಅವರು ಜುಡಿಷಿಯಲ್ ಕಸ್ಟಡಿಯಲ್ಲಿದ್ದಾರೆ. ಆದ್ರೆ 3 ತಿಂಗಳಿಂದ ಯಾರಿಗೂ ಸಿಗ್ತಾ ಇಲ್ಲ. ಯಾವ ಜನಗಳ ಏನೇ ತೊಂದರೆ ಕುಂದು ಕೊರತೆಗಳಾದ್ರೂ ಅವ್ರನ್ನ ಮೀಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಕಾರ್ಪೊರೇಟ್ರು ಇಲ್ಲ, MLAನೂ ಇಲ್ಲ ಅಂದ್ರೆ ಆ ಕ್ಷೇತ್ರದ ಪರಿಸ್ಥಿತಿ ಏನು? ಏನೇ ಸಮಸ್ಯೆ ಬಂದ್ರು ಯಾರ ಹತ್ರ ಹೋಗ್ಬೇಕಾಗತ್ತೆ? ಒಬ್ಬ ಸರ್ಕಾರಿ ಅಧಿಕಾರಿ ಸಸ್ಪೆಂಡ್ ಆದ್ರೆ ಇಮಿಡಿಯೇಟ್, ಒಂದು ಕರಪ್ಷನ್ ಅಲ್ಲಿ ಸಿಕ್ಕಿದ್ರೆ ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತಾರೆ. ಆದ್ರೆ MLAಗಳನ್ನ ಯಾಕೆ ಮಾಡಲ್ಲ? ಅವರು ಒಂದು ಸಲ ಕಲಂಕಿತರು ಮತ್ತು ಜುಡಿಷಿಯಲ್ ಕಸ್ಟಡಿ ಅಥವಾ ಪರಪ್ಪನ ಅಗ್ರಹಾರದಲ್ಲಿ ಜೈಲಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ಅವ್ರನ್ನ ರಾಜೀನಾಮೆ ಕೊಡಿಸ್ಬೇಕು. ಅವ್ರ ಪ್ಲೇಸ್ ಅಲ್ಲಿ ಬೇರೆಯವ್ರನ್ನ ನೇಮಿಸ್ಬೇಕು. ಅವರು ಕಳಂಕಿತ ಮುಕ್ತರಾಗುವ ತನಕ ಜನ ಯಾಕೆ ಕಾಯ್ಬೇಕು? ನಾವು ವೋಟ್ ಹಾಕಿರೋದು ಯಾಕೆ? ನಮ್ ಕೆಲಸ ಮಾಡಿಸ್ಕೊಳಕ್ಕೆ. ಆದ್ರೆ ಇವ್ರು ಜೈಲಲ್ಲಿ ಇದ್ರೆ ಯಾರು ಕೆಲಸ ಮಾಡ್ಕೊಡ್ತಾರೆ? ಜನಗಳ ಸಮಸ್ಯೆ ಯಾರು ತೀರಿಸ್ತಾರೆ? ಅದಕ್ಕಾಗಿ ಅವರು ಇಮಿಡಿಯೇಟ್ ಆಗಿ ನೈತಿಕ ಹೊಣೆ ಹೊತ್ಕೊಂಡು, ಯಾರು ಕರಪ್ಟರು ಕಳಂಕಿತರು ಅನ್ನೋದನ್ನ ನೈತಿಕ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಟ್ಟು, ರಾಜೀನಾಮೆ ನಂತರ ಮತ್ತೆ ಬರಬಹುದು. ಅಲ್ಲಿವರೆಗೆ ಬೇರೆಯವ್ರನ್ನ ನೇಮಿಸಬೇಕು ಅಂದ್ಬಿಟ್ಟು ನಮ್ಮ ಆಮ್ ಆದ್ಮಿ ಪಕ್ಷ ಆಗ್ರಹ ಮಾಡ್ತಾ ಇದೆ.